ಹರಿವಂಶದ ವಿಷ್ಣು ಪರ್ವದ 126ನೇ ಅಧ್ಯಾಯದಲ್ಲಿ ಶಿವ ಮತ್ತು ಕೃಷ್ಣ ಅವರಿಬ್ಬರ ನಡುವೆ ಯುದ್ಧ ನಿವೃತ್ತವಾದ ನಂತರ ಯುದ್ಧ ಮುಂದುವರೆದನ್ನು ನಾವು ನೋಡ್ತೀವಿ. ಮತ್ತೆ ಕೆಲವರ ನಡುವೆ ಯುದ್ಧ ನಡೆಯಿತು, ಅದನ್ನು ನಾವು ನೋಡ್ತೀವಿ. ಬಾಣಾಸುರನ ಮಂತ್ರಿ ಆದಂತಹ ಕುಭಾಂಡ ಎಂಬ ಆತ ಒಂದು ರಥವನ್ನ ನಡೆಸಿಕೊಂಡು ಬಂದು ಅದರಲ್ಲಿ ಕಾರ್ತಿಕೇಯನನ್ನ, ಅಂದ್ರೆ ಶಿವನ ಮಗನಾದಂಥ ಕಾರ್ತಿಕೇಯನನ್ನು ಕೂಡಿಸಿಕೊಂಡು ಬಲರಾಮ ಮತ್ತು ಪ್ರದ್ಯುಮ್ನರನ್ನು ಎದುರಿಸಿದ ಎಂಬುದಾಗಿ 126ನೇ ಅಧ್ಯಾಯ ಹೋಗ್ತದೆ. ಯದುವೀರರು ಕೂಡ ವಾಸುದೇವ ಮತ್ತು ಬಲರಾಮ ಪ್ರದ್ಯುಮ್ನ ಅವರು ಕೂಡ ಈ ಕಾರ್ತಿಕೇಯನನ್ನ ಮತ್ತು ಉಳಿದವರೆಲ್ಲರನ್ನು ಕೂಡ ಎದುರಿಸಿದ್ರು. ರುದ್ರನ ಪ್ರಮುಖ ಗಣಗಳು ಮತ್ತು ಬಾಣಾಸುರನ ಬೃಹದಾಕಾರ ಸೈನ್ಯ ಇವೆಲ್ಲವೂ ಕೂಡ ಯುದ್ಧದಲ್ಲಿ ಮುಂದುವರೆದಿತ್ತು. ಕೃಷ್ಣ ಸುದರ್ಶನ ಚಕ್ರವನ್ನು ಕೈಗೆ ತೆಗೆದುಕೊಂಡು ಆ ಸ್ಕಂದ ಪ್ರಯೋಗ ಮಾಡಿದಂತಹ ಬ್ರಹ್ಮಶಿರ ಅನ್ನುವಂತಹ ಅಸ್ತ್ರವನ್ನ ನಿವೃತ್ತವನ್ನಾಗಿ ಮಾಡಿದ. ಅದಾದ ಮೇಲೆ ಕ್ರುದ್ಧನಾದಂತಹ ಕುಮಾರಸ್ವಾಮಿ 3 ಲೋಕಗಳಿಗೂ ಭಯವನ್ನು ಉಂಟು ಮಾಡುವಂತಹ ಶಕ್ತ್ಯಾಯುಧವನ್ನು ತೆಗೆದುಕೊಂಡ. ಆ ಶಕ್ತ್ಯಾಯುಧ ಸುವರ್ಣಮಯವಾಗಿತ್ತು, ಭಯಂಕರವಾಗಿತ್ತು. ಅದನ್ನ ಶತ್ರುವಿನ ಮೇಲೆ ಪ್ರಯೋಗ ಮಾಡಿ ಆತ ಸಿಂಹಗರ್ಜನೆ ಮಾಡಿದ. ಕೃಷ್ಣನನ್ನ ಸಂಹಾರ ಮಾಡುವ ಸಲುವಾಗಿ ಅವನ ಬಳಿಗೆ ಅದು ಧಾವಿಸಿತು. ಆಗ ಇಂದ್ರನು ಕೂಡ ಭಯಪಟ್ಟನಂತೆ, ಕೃಷ್ಣನ ಗತಿ ಮುಗಿದಿಲ್ಲಿಗೆ ಅಂತ ಈ ರೀತಿಯಾಗಿ ಭಯಪಟ್ಟ. ಕೃಷ್ಣ ತನ್ನ ಬಳಿಗೆ ಬಂದಂತಹ ಶಕ್ತ್ಯಾಯುಧವನ್ನ ಕೇವಲ ಹುಂಕಾರ ಮಾತ್ರದಿಂದಲೇ ಬೆದರಿಸಿ ಅದನ್ನು ನೆಲದ ಮೇಲೆ ಬೀಳಿಸಿಬಿಟ್ಟ. ಎಲ್ಲ ದೇವತೆಗಳು ಕೂಡ ಮತ್ತೊಮ್ಮೆ ಆ ಕೃಷ್ಣನ ದಿಗ್ವಿಜಯವನ್ನ ಪ್ರಶಂಸೆ ಮಾಡಿದರು. ಮುಂದೆ ಕೃಷ್ಣ ಮತ್ತೊಮ್ಮೆ ತನ್ನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ತೆಗೆದುಕೊಂಡ. ಸುದರ್ಶನ ಚಕ್ರವನ್ನು ತೆಗೆದುಕೊಂಡು ಕಾರ್ತಿಕೇಯನ ಮೇಲೆ ಅದನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿ ತನ್ನ ಬೆರಳಿನಲ್ಲಿ ಅದನ್ನು ನಿಲ್ಲಿಸಿಕೊಂಡು 106 ಬಾರಿ ಅದನ್ನು ತಿರುಗಿಸಿ ಇನ್ನೇನು ಅದನ್ನ ಆ ಕಾರ್ತಿಕೇಯನ ಮೇಲೆ ಪ್ರಯೋಗ ಮಾಡಬೇಕಾಗಿತ್ತು. ಪ್ರಯೋಗ ಮಾಡಬೇಕು ಅಂತ ಇದ್ದಾಗಲೇ ಅಲ್ಲಿಗೆ ಆ ಕುಮಾರಸ್ವಾಮಿಯನ್ನು ರಕ್ಷಣೆ ಮಾಡುವ ಸಲುವಾಗಿ ಕೋಟವಿ ದೇವಿ ಬಂದು ಕೃಷ್ಣ ಮತ್ತು ಸ್ಕಂದರ ನಡುವೆ ನಿಂತು ಬಿಟ್ಲು ಅಂತ ವರ್ಣನೆ ಮಾಡ್ತದೆ ಹರಿವಂಶದ ಆ ವಿಷ್ಣು ಪರ್ವದ 126ನೇ ಅಧ್ಯಾಯ. ಕೋಟವಿ ದೇವಿ ಅಂದ್ರೆ ಯಾರು? ಆಕೆ ಪಾರ್ವತಿ ದೇವಿಯ ಒಂದು ಅಂಶದಿಂದಲೇ ಹುಟ್ಟಿದವಳು, ಸುಂದರವಾದಂತಹ ಶರೀರವನ್ನು ಹೊಂದಿದಂಥವಳು. ಕೃಷ್ಣ ಮತ್ತು ಕಾರ್ತಿಕರ ನಡುವೆ ಆಕೆ ನಗ್ನಳಾಗಿ ಬಂದು ನಿಂತ್ಕೊಂಡು ಬಿಟ್ಲು ಅಂತ ಹೇಳ್ತದೆ ಭಾಗವತ ಮತ್ತು ಹರಿವಂಶ ಎರಡೂ ಕೂಡ. ಆಕಾಶದಲ್ಲಿ ಆಕೆ ನಿರಾಡಂಬರಾಗಿ ನಿಂತ್ಕೊಂಡಿಲ್ಲ, ತೀರಾ ಮೇಲೆ ನಿಂತಿರ್ಲಿಕ್ಕಿಲ್ಲ, ಇದ್ದ ನೆಲದ ಮೇಲೆ ನಡೆದಿತ್ತು, ನೆಲದಿಂದ ಸ್ವಲ್ಪ ದೂರದಲ್ಲಿ ಆಕೆ ನಿಂತಿರ್ಬೇಕು. ಆಗ ಕೃಷ್ಣ ಆ ಕಡೆ ಸರಿ ದೂರ ಹೊರಟು ಹೋಗು, ಇಂಥ ಅವಸ್ಥೆಯಲ್ಲಿ ಇಲ್ಲಿಗೆ ಬರಬೇಡ, ಶತ್ರುವನ್ನ ಅಂದ್ರೆ ಕಾರ್ತಿಕೇಯನ್ನು ಕೊಲ್ಲಬೇಕು ಅಂತ ನಿರ್ಧಾರ ಮಾಡಿದ್ದೆ, ನನಗೆ ನೀವು ಅಡ್ಡವಾಗಿ ಬಂದು ನಿಂತಿದ್ದಿ ಅಂತ ಈ ರೀತಿಯಾಗಿ ಅವಳಿಗೆ ದೂರ ಹೋಗು ಅಂತ ಹೇಳಿದ. ಆಕೆ ಅಲ್ಲಿಂದ ಕದಲ್ಲೇ ಇಲ್ಲ, ಆ ಜಾಗದಿಂದ ಆಕೆ ಸರಿಯಲಿಲ್ಲ, ವಸ್ತ್ರವನ್ನು ಉಟ್ಕೊಳ್ಳೂ ಇಲ್ಲ. ಮತ್ತೊಮ್ಮೆ ಭಗವಂತ ಅವಳಿಗೆ ಹೇಳಿದ, ಅಪವಾಸ್ಯ ಗುಹಂ ಶೀಘ್ರಂ ಅಪಯಾಹಿ ರಣಾಜಿರಾತ್ ಸ್ವಸ್ತಿಶ್ಯೇವಂ ಭವೇದದ್ಯ ಯೋಚ್ಯತಾಮಯ. ಕೋಟವಿ ದೇವಿಯೇ, ಕಾರ್ತಿಕೇಯನನ್ನು ಶೀಘ್ರವಾಗಿ ಅಂದ್ರೆ ನಿನ್ನ ಮಗನನ್ನ ತೆಗೆದುಕೊಂಡು ರಣಾಂಗಣದಿಂದ ಹೊರಟು ಹೋಗು, ಆದ್ರಿಂದ ಕಾರ್ತಿಕೇಯನಿಗೆ ಕಲ್ಯಾಣವಾದೀತು. ಇಷ್ಟು ಹೇಳಿದ್ರು ಕೂಡ ಆ ಕೋಟವಿ ದೇವಿ ರಣಾಂಗಣದಲ್ಲೇ ನಿಂತ್ಕೊಂಡಿದ್ಲು. ಆಗ ಕೃಷ್ಣ ತಾನು ಪ್ರಯೋಗ ಮಾಡಲಿಕ್ಕೆ ತಯಾರಾಗಿದ್ದಂತಹ ಸುದರ್ಶನ ಚಕ್ರವನ್ನ ಹಿಂದೆ ತೆಗೆದುಕೊಳ್ಬೇಕಾಯ್ತದೆ. ಹೀಗೆ ಅವನು ಸುದರ್ಶನ ಚಕ್ರವನ್ನು ಹಿಂದೆ ತೆಗೆದುಕೊಂಡ ಮೇಲೆ ಕಾರ್ತಿಕೇಯನನ್ನು ಕರ್ಕೊಂಡು ಪಾರ್ವತಿ ದೇವಿ ಅಲ್ಲಿಂದ ಹೊರಟು ಹೋಗಿಬಿಟ್ಲು. ಮುಂದೆ ಬಾಣಾಸುರ ಅಲ್ಲಿಗೆ ಬಂದ. ಬಾಣಾಸುರ ಮತ್ತು ಕೃಷ್ಣರ ನಡುವೆ ಯುದ್ಧ ನಡೆಯಿತು ಎಂಬುದಾಗಿ ಅದರ ವರ್ಣನೆ ಇದೆ. ಭಾಗವತದ ದಶಮಸ್ಕಂದದ 63ನೇ ಅಧ್ಯಾಯದಲ್ಲಿ ಕೂಡ ಆ ದೇವಿಯ ವರ್ಣನೆ ಇದೆ. ಆಕೆ ಕೋಟರ ಅಂತ ವರ್ಣನೆ ಇದೆ. ಹರಿವಂಶದಲ್ಲಿ ಕೋಟವಿ ಅಂತಿದೆ, ಇಲ್ಲಿ ಕೋಟರ ಅಂತ ವರ್ಣನೆ ಇದೆ. ಬಾಣಾಸುರನಿಗೆ ಅವಳು ಧರ್ಮ ಮಾತೆಯಾಗಿತ್ತು. ಬಾಣಾಸುರ ನಾನು ನಿನ್ನ ಮಗನಾಗಿರ್ಬೇಕು ಅಂತ ಶಿವನನ್ನು ಕೇಳ್ಕೊಂಡಿದ್ನಲ್ಲ, ಹಾಗಾಗಿ ಆಕೆ ಪಾರ್ವತಿಯೇ ಬಾಣಾಸುರನಿಗೆ ಧರ್ಮ ಮಾತೆಯಾಗಿದ್ದವಳು. ತನ್ನ ಉಪಾಸಕನಾದಂತಹ ಪುತ್ರನ ಪ್ರಾಣಗಳ ರಕ್ಷಣೆಗಾಗಿ ಬಾಣಾಸುರನ ರಕ್ಷಣೆಗಾಗಿ ಬಂದು ಅಂತಿದೆ ಭಾಗವತದಲ್ಲಿ. ಹರಿವಂಶದಲ್ಲಿ ಬಂದಂತೆ ಕಾರ್ತಿಕೇಯನ ರಕ್ಷಣೆಗಾಗಿ ಬಂದು ಅಂತೇಳಿ ನಗ್ನಳಾಗಿ ಕೃಷ್ಣನ ಎದುರಿಗೆ ಬಂದು ನಿಂತು ಬಿಟ್ಲು. ಆಗ ಕೃಷ್ಣ ತನ್ನ ಮುಖವನ್ನು ಒಂದು ಕಡೆ ತಿರುಗಿಸಿ ಆ ದೇವತೆಯನ್ನು ನೋಡಲಿಲ್ಲ. ಅಷ್ಟರಲ್ಲೇ ಬಾಣಾಸುರ ತನ್ನ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ತನ್ನ ಪಟ್ಟಣದ ಒಳಗೆ ಹೊರಟು ಹೋದ ಅಂತ ಭಾಗವತ ಹೇಳಿದ್ದಿದೆ. ಶಾಸ್ತ್ರೀಯ ನಿರ್ಣಯದ 22ನೇ ಅಧ್ಯಾಯದ 268ನೇ ಶ್ಲೋಕದಲ್ಲಿ ಹೀಗೆ ನೋಡ್ತೀವಿ.
ಕಂದನ ಬ್ರಹ್ಮಾಸ್ತ್ರವನ್ನ ಅಥವಾ ಬ್ರಹ್ಮಶಿರ ಅನ್ನುವಂಥ ಅಸ್ತ್ರವನ್ನ ಚಕ್ರದಿಂದ ಮತ್ತು ಶಕ್ತಿಯಾಯುಧವನ್ನು ಹುಂಕಾರದಿಂದ ಕೃಷ್ಣ ಹಿಮ್ಮೆಟ್ಟಿಸಿದ. ಅದನ್ನು ಈಗಾಗಲೇ ನಾವು ಹರಿವಂಶದಲ್ಲಿ ನೋಡಿದ್ದೀವಿ. ಕೋಟರ ಅಥವಾ ಕೋಟವಿ ಅನ್ನುವಂಥವಳು ಕೃಷ್ಣನ ಎದುರಿಗೆ ಬಂದು ನಿಂತಳು ಎಂಬುದಾಗಿ ಅಲ್ಲಿ ವರ್ಣನೆ ಇದೆ. ಕೋಟವಿ ಅಥವಾ ಕೋಟರ ಅನ್ನುವಂಥ ಎರಡು ಶಬ್ದಗಳನ್ನು ಕೂಡ ನಾವು ಸ್ವೀಕಾರ ಮಾಡಬಹುದು. ಬಾಣನಿಗೆ ಅವಳು ತಾಯಿಯಂತೆ, ಕಂದನಿಗೆ ಅವಳು ತಾಯಿಯೇ. ಶಿವನಿಂದ ಆಜ್ಞಿತರಾದಂತಹ ಪಾರ್ವತಿ ಯೋಗ ಬಲದಿಂದ ಇದನ್ನು ಗಮನಿಸಬೇಕು. ಸತ್ಯಧರ್ಮತೀರ್ಥರು ಏನು ಹೇಳ್ತಾರಂದ್ರೆ, ಪಾರ್ವತಿ ದೇವಿಯಲ್ಲಿ ನಗ್ನಳಾಗಿ ಬಂದು ನಿಂತ್ಕೊಂಡ್ರು ಅಂದ್ರೆ ಪಾರ್ವತಿ ದೇವಿ ಕೃಷ್ಣನಿಗೆ ಮಾತ್ರ ನಗ್ನಳಾಗಿ ಕಾಣುವಂತೆ ಬಂದು ನಿಂತ್ಕೊಂಡ್ಲು ಯೋಗ ಬಲದಿಂದ. ಬೇರೆ ಯಾರಿಗೂ ಅವಳ ಸ್ವರೂಪವನ್ನು ತಿಳ್ಕೊಳ್ಳೋದು ಸಾಧ್ಯವಿಲ್ಲ. ನಿನ್ನೆ ನಿಂತ್ಕೊಳ್ಳೋದು ಹೋಗಲಿ, ಅವಳು ವಸ್ತ್ರವನ್ನು ಧರಿಸಿ ಬಂದ್ರು ಪಾರ್ವತಿಯ ಮಹತ್ವವನ್ನು ತಿಳ್ಕೊಳ್ಳೋದು ಯಾರಿಗೆ ಸಾಧ್ಯ ಇದೆ? ಅಂಥವಳು ಕೃಷ್ಣನಿಗೆ ಮಾತ್ರ ಕಾಣುವಂತೆ ನಿಂತಳು. ಭಾಗವತದ ದಶಮಸ್ಕಂದದ 78ನೇ ಅಧ್ಯಾಯದ 20ನೇ ಶ್ಲೋಕದ ವ್ಯಾಖ್ಯಾನ ಸಂದರ್ಭದಲ್ಲಿ ಸತ್ಯಧರ್ಮತೀರ್ಥರು ಆ ರೀತಿ ಅದನ್ನು ವಿವರಿಸ್ತಾರೆ. ಹೀಗೆ ಕೋಟವಿ ನಿಂತಾಗ ಕೃಷ್ಣ ಕಣ್ಮುಚ್ಚಿ ನಿಂತು ನಿನ್ನ ಮಗನೊಡನೆ ಆಚೆಗೆ ಹೊರಟು ಹೋಗುವಂತ ಅವಳಿಗೆ ಹೇಳಿದ. ಸರ್ವಜ್ಞನಾದಂತಹ ಮತ್ತು ಸರ್ವಸಾಕ್ಷಿಯಾದಂತಹ ಭಗವಂತನಿಗೆ ವಸ್ತ್ರವನ್ನು ಯಾರು ಧರಿಸಿದ್ರು, ನಗ್ನರಾಗಿದ್ರು, ಅದೆಲ್ಲ ಅವನಿಗೆ ಒಂದೇ. ಇಂಥ ಅದ್ಭುತವಾದಂತಹ ಮಹಿಮೆ ಇದ್ದವನು ಬಾಣಾಸುರನನ್ನ ಅಥವಾ ಕಂದನನ್ನ ರಕ್ಷಣೆ ಮಾಡುವ ಸಲುವಾಗಿ ಪಾರ್ವತಿ ದೇವಿ ಅಲ್ಲಿಗೆ ಬಂದು ಆತನನ್ನ ರಕ್ಷಣೆ ಮಾಡಿದ್ಲು ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಅದನ್ನು ಗಮನಿಸಬೇಕು. ಮತ್ತು ಮೊನ್ನೆ ದಿವಸ ಒಂದು ಕಥೆ ಬಂದಿತ್ತು, ಅದನ್ನ ಮತ್ತೊಂದ್ಸರಿ ಸಂಕ್ಷಿಪ್ತವಾಗಿ ಅನುವಾದ ಮಾಡ್ತೀನಿ. ಶಿವನಿಗೆ ಅನುಯಾಯಿ ಆದಂತಹ ಒಂದು ಜ್ವರ, ಒಂದು ಶೈವ ಜ್ವರ, ಅದಕ್ಕೆ ಅಭಿಮಾನಿಯಾದಂತಹ ಒಬ್ಬ ದೇವತೆ ಕೃಷ್ಣನ ಮೇಲೆ ದಂಡೆತ್ತಿ ಹೋದ. ಆ ಜ್ವರಕ್ಕೆ ಅಭಿಮಾನಿ ದೇವತೆ ಅವನ ಆಯುಧ ಏನಂದ್ರೆ ಭಸ್ಮ. ಬಲರಾಮನ ಮೇಲೆ ಭಸ್ಮ ಪ್ರಯೋಗ ಮಾಡಿಬಿಟ್ಟ. ಬಲರಾಮ ಚಳಿ ಜ್ವರ ಬಂದವನಂತೆ, ವಿಷಮ ಶೀತ ಜ್ವರ ಬಂದವನಂತೆ ಭೂಮಿಗೆ ಬಿದ್ದು ಬಿಟ್ಟ. ಆಗ ಕೃಷ್ಣ ಆತನನ್ನ ಆಲಿಂಗನ ಮಾಡಿಕೊಂಡು ಆತನನ್ನ ಎಬ್ಬಿಸಿದ ಎಂಬುದ ಕಥೆ ಬಂದಿತ್ತು. ಮತ್ತು ಅದೇ ಅಸುರ ಭಸ್ಮವನ್ನು ಕೃಷ್ಣನ ಮೇಲೂ ಪ್ರಯೋಗ ಮಾಡಿದ್ದ. ಕೃಷ್ಣನು ಆ ಭಸ್ಮದ ಪ್ರಯೋಗದಿಂದ ತತ್ತರಿಸಿ ಬಿದ್ದಿದ್ದ. ಆದರೆ ಮತ್ತೊಮ್ಮೆ ಸಾವರಿಸಿಕೊಂಡು ಆ ಭಸ್ಮಾಸುರನನ್ನು ಸೋಲಿಸಿ ಮತ್ತೊಮ್ಮೆ ತನ್ನ ಶರೀರದಿಂದ ವೈಷ್ಣವ ಜ್ವರವನ್ನು ಕೂಡ ಸೃಷ್ಟಿ ಮಾಡಿ ಆ ಶೈವ ಜ್ವರವನ್ನು ಓಡಿಸಿದ ಎಂಬುದೇ ಕಥೆ ಬರ್ತದೆ. ಮತ್ತೆ ಆ ಶೈವ ಜ್ವರ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದಾಗ ಆ ಜ್ವರವು ಕೃಷ್ಣನನ್ನು ಹೀಗೆ ಪ್ರಾರ್ಥನೆ ಮಾಡಿತ್ತಂತೆ, ನನ್ನ ಮಹಿಮೆಯನ್ನು ಯಾರು ಜಗತ್ತಿನಲ್ಲಿ ತಿಳ್ಕೊಳ್ತಾರೆ ಮತ್ತು ನನ್ನನ್ನು ಯಾರು ಸ್ತೋತ್ರ ಮಾಡ್ತಾರೆ ಅವರಿಗೆ ಯಾವುದೇ ತೊಂದರೆ ಆಗದೇ ಇರಲಿ ಎಂಬುದಾಗಿ ಜ್ವರವು ಕೇಳ್ಕೊಂಡಿತ್ತು. ಕೃಷ್ಣನು ಅದಕ್ಕೆ ಅದೇ ರೀತಿ ವರ ಕೊಟ್ಟಿದ್ದ. ಭಾಗವತದಲ್ಲಿ ಮತ್ತು ಹರಿವಂಶದಲ್ಲಿ ಎರಡು ಕಡೆಯಲ್ಲಿ ಆ ಕಥೆ ಬಂದಿತ್ತು. ಕೃಷ್ಣನನ್ನ ಆ ಜ್ವರ ಹೀಗೆ ಪ್ರಾರ್ಥನೆ ಮಾಡಿದಾಗ ಜ್ವರಕ್ಕೆ ಆತ ವರ ಕೊಟ್ಟಿದ್ದ ಕೃಷ್ಣ. ಆದ್ರಿಂದ ಜ್ವರದಿಂದ ಬಳಲುವಂಥವ್ರು, ಸಾಧಾರಣ ಜ್ವರವಾಗಲಿ ಅಥವಾ ದೀರ್ಘಕಾಲದಿಂದ ಯಾರು ಜ್ವರದಿಂದ ಬಳಲ್ತಿರ್ತಾರೆ ಅವರು ಆ 3 ತಲೆಯುಳ್ಳಂತಹ, 3 ಕೈಯುಳ್ಳಂತಹ, 3 ಕಾಲುಳ್ಳಂತಹ ಆ ಜ್ವರವನ್ನ ಅಂದ್ರೆ ಜ್ವರಾಭಿಮಾನಿ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿದ್ರೆ ಮತ್ತು ಆ ಜ್ವರಾಭಿಮಾನಿ ದೇವತೆ ಅಂತರ್ಗತನಾದಂತಹ ರುದ್ರ ಮತ್ತು ತದಂತರ್ಯಾಮಿಯಾದಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅನ್ನುವಂಥ 4 ರೂಪಗಳನ್ನ ಪ್ರಾರ್ಥನೆ ಮಾಡಬೇಕು ಅಂತ ಮೊನ್ನೆ ಅವತ್ತು ಬಂದಿತ್ತು. ಆ ರೂಪಗಳನ್ನು ಪ್ರಾರ್ಥನೆ ಮಾಡುವವರಿಗೆ ದೈಹಿಕವಾದಂತಹ ಜ್ವರ ಮತ್ತು ಸಾಂಸಾರಿಕವಾದಂತಹ ತಾಪ ಏನಿದೆ ಅವೆಲ್ಲೂ ಕೂಡ ಪರಿಹಾರ ಆಗ್ತವೆ ಅಂತ ಮೊನ್ನೆ ಬಂದಿತ್ತು. ಆ ಶ್ಲೋಕಗಳನ್ನ ಸಾಧ್ಯ ಇದ್ದವರು ಬರ್ಕೊಳ್ಳಿ, ಸಂದರ್ಭ ಇದ್ರೆ ಅದನ್ನು ನೀವು ಪಾರಾಯಣ ಮಾಡಬಹುದು. ಬಾಣಾಸುರ ಕಾರ್ತಿಕೇಯ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದ ಮೇಲೆ ತಾನೇ ಕೃಷ್ಣನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಬಾಣಾಸುರನ ಸಮಸ್ತ ಸೈನಿಕರು ಕೂಡ ಧ್ಯಾಂತರರಾದವರಾಗಿ ಆ ಯುದ್ಧ ಭೂಮಿಯಿಂದ ಹೊರಟು ಹೋದರು. ಮತ್ತು ತನ್ನ ಪುರೋಹಿತರಾದವರ ಮತ್ತು ಬ್ರಾಹ್ಮಣರ ಆಶೀರ್ವಾದವನ್ನು ಪಡೆದುಕೊಂಡು ಬಾಣಾಸುರ ಕೃಷ್ಣನನ್ನು ಆಕ್ರಮಿಸಿದ. ಬಾಣಾಸುರ ಕೃಷ್ಣನಿಗೆ ಹೀಗೆ ಹೇಳಿದ, ತಿಷ್ಠ ತಿಷ್ಠ ನಮೇದ್ಯತ್ವಂ ಜೀವನ್ ಪ್ರತಿಗಮಿಷ್ಯಸಿ ದ್ವಾರಕಾಸ್ಥಾಂಶ್ಚ ಸುಹೃದೋ ದಕ್ಷಸೇನ ಚ. ಕೃಷ್ಣನೇ, ನನ್ನ ಎದುರಿಗೆ ಯುದ್ಧಕ್ಕೆ ಬಂದಿದ್ದಿ, ನೀನು ನನ್ನನ್ನು ಮೀರಿ ಮುಂದೆ ಹೋಗುವಂತಿಲ್ಲ, ದ್ವಾರಕಾನಗರಕ್ಕೆ ಹೋಗಿ ನಿನ್ನ ಬಂಧು ಮಿತ್ರರನ್ನು ನೀನು ನೋಡುವಂತಿಲ್ಲ, ನನ್ನ 1000 ಸಂಖ್ಯೆಯ ತೋಳುಗಳು ನಿನ್ನ ಸಂಹಾರ ಮಾಡಲಿಕ್ಕಾಗಿ ಈಗ ಕಾತರದಿಂದ ಕಾಯ್ತಾ ಇವೆ ಅಂತ ಹೇಳಿದ ಬಾಣಾಸುರ. ಹೀಗೆ ಗರ್ಜನೆ ಮಾಡ್ತಾ ಬಾಣಾಸುರ ಕೃಷ್ಣನ ಮೇಲೆ ಬಾಣ ಪ್ರಯೋಗ ಮಾಡಿದ. ಕೃಷ್ಣನು ಕೂಡ ಬಾಣಾಸುರನನ್ನ ಕುರಿತು ಈ ರೀತಿ ಹೇಳಿದ, ಬಾಣಾಸುರನೇ, ನಿನ್ನ ಪರಾಕ್ರಮದ ಬಗ್ಗೆ ವ್ಯರ್ಥವಾಗಿ ಕೊಚ್ಚಿಕೊಳ್ಳುವುದನ್ನು ನಿಲ್ಲಿಸು, ನನ್ನ ಜೊತೆಗೆ ಯುದ್ಧಕ್ಕೆ ಬಾ. ಹೀಗೆ ಅವರಿಬ್ಬರ ನಡುವೆ
ಪ್ರಬಲವಾದಂತಹ ಯುದ್ಧ ನಡೆಯಿತು. ಬಾಣಾಸುರ ಅನೇಕ ರೀತಿಯಾದಂತಹ ಘೋರವಾದಂತಹ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ. ಆ ಪ್ರಯೋಗ ಮಾಡಿದ ಅಸ್ತ್ರಗಳ ಪ್ರಯೋಗದಿಂದಾಗಿ ಕೃಷ್ಣನು ಕೂಡ ಕೆಲ ಕಾಲ ಸಂತಾಪಕ್ಕೆ ಒಳಗಾದ. ಆಕಾಶದಲ್ಲಿ ಆ ಸಂದರ್ಭದಲ್ಲಿ ಗಾಳಿ ಬೀಸ್ತಿರ್ಲಿಲ್ಲ, ಮೇಘಗಳ ಸಂಚಾರವೂ ಇರಲಿಲ್ಲ. ಪರ್ಜನ್ಯ ಅನ್ನುವಂಥ ಒಂದು ಅಸ್ತ್ರವನ್ನ ಬಾಣಾಸುರನ ಮೇಲೆ ಕೃಷ್ಣ ಪ್ರಯೋಗ ಮಾಡಿದ. ಕೃಷ್ಣ ಪರ್ಜನ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ ಕೂಡಲೇ ಎಲ್ಲ ಕಡೆ ಏನು ಕತ್ತಲು ಕವಿದಿತ್ತು, ಆ ಕವಿದಂತ ಕತ್ತಲೆ ಕರಗಿ ಹೋಯಿತು. ದೇವತೆಗಳಲ್ಲೂ ಕೂಡ ಕೃಷ್ಣನ ಪರಾಕ್ರಮವನ್ನ ಪ್ರಶಂಸೆ ಮಾಡಿದರು ಎಂಬುದಾಗಿ ಈ ರೀತಿ ವರ್ಣನೆ ಇದೆ. ಮುಂದೊಮ್ಮೆ ಆ ಬಾಣಾಸುರ ಕೃಷ್ಣನ ಮೇಲೆ ಮುಸಲಾಯುಧವನ್ನು ಪ್ರಯೋಗ ಮಾಡಿದ. ಆ ಮುಸಲಾಯುಧವನ್ನು ಕೂಡ ಕೃಷ್ಣ ತನ್ನ ಶಸ್ತ್ರಗಳ ಪ್ರಯೋಗದ ಮೂಲಕವಾಗಿ ಪರಿಹಾರ ಮಾಡಿಕೊಂಡ. ಬಾಣಾಸುರನ ಎದೆಗೆ ಒಂದು ಬಾಣವನ್ನು ಪ್ರಯೋಗ ಮಾಡಿದ. ಬಾಣಾಸುರನ ಚೈತನ್ಯ ಕ್ಷೀಣಿಸಿತು, ಆತ ಮೂರ್ಛೆ ಹೋಗಿ ಬಿಟ್ಟುಬಿಟ್ಟ. ನಾರದರು ಆ ಯುದ್ಧವನ್ನು ನೋಡ್ತಾ ಇದ್ರು. ಒಮ್ಮೆ ಅವರು ದರ್ಶನ ಮಾಡ್ತಿದ್ರು, ಒಮ್ಮೆ ಭಲೆ ಭಲೆ ಎಂದು ಕೃಷ್ಣನನ್ನ ಪ್ರಶಂಸೆ ಮಾಡ್ತಿದ್ರು. ಭುಜಗಳನ್ನು ತಟ್ಟಿಕೊಂಡು ಅಂತಿದೆ, ಮಲ್ಲರು ಹೇಗೆ ಭುಜಗಳನ್ನು ತಟ್ಕೋತಾರಲ್ಲ ಹಾಗೆ ತಾವು ಭುಜಗಳನ್ನು ತಟ್ಟಿಕೊಂಡು ಚಿಟಿಕೆ ಹಾಕಿದ್ರು. ಒಳ್ಳೇದಾಯ್ತು ಅಂತೇಳಿ, ಭಾಗ್ಯವಶಾತ್ ಒಳ್ಳೇದಾಯ್ತು ಅಂತ ಹೇಳಿ ಆ ಯುದ್ಧವನ್ನು ಪ್ರಶಂಸೆ ಮಾಡಿದ್ರು. ಇವತ್ತು ನನ್ನ ಜನ್ಮವೇ ಸಫಲ ಆಯಿತು ಅಂದ್ರು ನಾರದರು. ಅಷ್ಟು ಭಯಂಕರವಾದ ಯುದ್ಧವನ್ನ ಹಿಂದವರು ಎಂದೂ ನೋಡಿರಲಿಲ್ಲೇನೋ. ನಿಶ್ಚಯವಾಗಿ ನನ್ನ ಜೀವನ ಶ್ರೇಷ್ಠವಾಗಿದೆ. ಕೃಷ್ಣನ ಪರಾಕ್ರಮವನ್ನು ಇವತ್ತು ನಾನು ನನ್ನ ಕಣ್ಗಳಿಂದಲೇ ನೋಡಿದ್ದೇನೆ. ಮಹಾಬಾಹುವಾದ ಕೃಷ್ಣನೇ, ಈ ದೈತ್ಯನನ್ನ ಕೂಡಲೇ ನೀನು ಜಯಿಸು, ನಿನ್ನ ಅವತಾರದ ಕಾರ್ಯವನ್ನು ಸಫಲಗೊಳಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಮತ್ತೆ ಅವರಿಬ್ಬರ ನಡುವೆ ಪ್ರಬಲವಾದಂತಹ ಯುದ್ಧ ನಡೆಯಿತು. ಆ ಕಡೆ ಕೃಷ್ಣ ಮತ್ತು ಬಾಣಾಸುರನಿಗೆ ಯುದ್ಧ ನಡೆದಾಗ ಕೃಷ್ಣನ ವಾಹನವಾದಂತಹ ಗರುಡ ಮತ್ತು ಬಾಣಾಸುರನ ಸಹಾಯಕ್ಕಾಗಿ ಬಂದಂತಹ ನವಿಲು ಅಥವಾ ಬಾಣಾಸುರನ ಧ್ವಜದಲ್ಲಿದ್ದಂತಹ ನವಿಲೇನಿತ್ತು, ಅದಕ್ಕೆ ನವಿಲಿಗೂ ಮತ್ತು ಗರುಡನಿಗೂ ಪ್ರಬಲವಾದಂತಹ ಯುದ್ಧ ಮುಂದುವರಿಯಿತು. ಗರುಡ ನವಿಲನ್ನ ಭೂಮಿಯ ಮೇಲೆ ಬೀಳಿಸಿಬಿಟ್ಟ, ಅದನ್ನ ತಲೆಯನ್ನ ಕೊಕ್ಕಿ ಎಂಬುದಾಗಿ ಈ ರೀತಿ ಹರಿವಂಶ ವರ್ಣಿಸ್ತದೆ. ಬಾಣಾಸುರ ನೆಲಕ್ಕೆ ಬಿದ್ದ ಪ್ರಜ್ಞೆ ತಪ್ಪಿ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚೆತ್ತುಕೊಂಡು ಯುದ್ಧ ಮಾಡಿದ. ನಾನೇ ಬಲಿಷ್ಠ ಅನ್ನುವಂಥ ಅಹಂಕಾರದಿಂದ ನಾನು ಕೂಡಿದ್ದೆ. ನನ್ನ ಸ್ನೇಹಿತರು, ವಿಶೇಷತಃ ಕುಮಾಂಡ ಅನ್ನುವಂಥ ಮಂತ್ರಿ ಬಾಣಾಸುರನಿಗೆ ಎಚ್ಚರಿಕೆ ಕೊಟ್ಟಿದ್ದ. ಆದರೆ ಎಚ್ಚರಿಕೆಯನ್ನು ನಾನು ಪರಿಗಣನೆ ಮಾಡಲಿಲ್ಲ. ಹಾಗಾಗಿ ಇಂಥ ಒಂದು ಭಯಂಕರವಾದಂತಹ ಆಪತ್ತನ್ನು ನಾನೀಗ ಎದುರಿಸಬೇಕಾಗಿದೆ ಅಂತ ಆ ಬಾಣಾಸುರ ಚಿಂತಾಕ್ರಾಂತನಾದ. ಆ ಚಿಂತಾಕ್ರಾಂತನಾದ ಸಂದರ್ಭದಲ್ಲಿ ರುದ್ರದೇವ ಸ್ವಯಂ ಅಲ್ಲಿಗೆ ಬಂದ. ಬಾಣಾಸುರನನ್ನ ಕೃಷ್ಣನಿಂದ ರಕ್ಷಣೆ ಮಾಡೋದಕ್ಕಾಗಿ ರುದ್ರನೇ ಬಂದ ಅಂತ ಅರಿವಂಶ ಹೇಳ್ತಿದೆ. ಭಾಗವತ ಹೇಳುವಂತೆ ಕೋಟರಾದೇವಿಯೇ ಬಂದಿದ್ಲು ಅಂತ ನೋಡಿದ್ವಿ ನಾವು. ಉಪಾಯವನ್ನು ಆಲೋಚನೆ ಮಾಡಿದ. ನಂದಿಕೇಶ್ವರನಿಗೆ ಹೇಳಿದಂತೆ ಶಿವ, ತಾನು ಸ್ವಯಂ ಬರಲಿಲ್ಲ. ನಂದಿಕೇಶ್ವರನೇ, ನೀನೀಗ ಬಾಣಾಸುರ ಯುದ್ಧಲ್ಲಿಗೆ ಹೋಗು, ಈ ರಥವನ್ನ ಆತನಿಗೆ ಕೊಡು. ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಈ ರಥ ಬಹಳ ಉಪಯೋಗವಾದಿತ್ತು. ಕೂಡಲೇ ಆಗಲಿ ಅಂತ ಹೇಳಿ ಆ ರಥದಲ್ಲಿ ಕುಳಿತು ಬಾಣಾಸುರ ಯುದ್ಧಲ್ಲಿಗೆ ಬಂದ ಆ ನಂದಿಕೇಶ್ವರ. ಅಂಥ ದಿವ್ಯವಾದಂತಹ ರಥದಲ್ಲಿ ಕುಳಿತು ಆ ಬಾಣಾಸುರನ ಯುದ್ಧ ಮತ್ತೆ ಮುಂದುವರಿಯಿತು. ಬ್ರಹ್ಮಶಿರ ಅನ್ನುವಂತಹ ಅಸ್ತ್ರ, ಅದೇ ಬ್ರಹ್ಮಾಸ್ತ್ರ, ಅದನ್ನ ಕೃಷ್ಣನ ಮೇಲೆ ಅದು ಪ್ರಯೋಗ ಮಾಡಿದ. 3 ಲೋಕವೂ ಕೂಡ ಸಂತಾಪದಿಂದ ಉರಿಯಲಿಕ್ಕೆ ಪ್ರಾರಂಭ ಆಯಿತು. ಆಗ ಕೃಷ್ಣ ಏನು ಮಾಡಿದಂದ್ರೆ ತನ್ನ ಚಕ್ರದ ಪ್ರಭಾವದಿಂದ ಆ ಬ್ರಹ್ಮಾಸ್ತ್ರವನ್ನ ಶಮನಗೊಳಿಸಿ ಆ ಕಾರ್ತಿವೀರ್ಯಾರ್ಜುನ ಅನ್ನುವಂಥ ರಾಕ್ಷಸ ಹಿಂದೊಮ್ಮೆ ಇದ್ದ. ಅವನು ನಿನ್ನಂತೆ 1000 ತೋಳುಗಳಿದ್ದವನಾಗಿದ್ದ, ಮಹಾ ಅಹಂಕಾರಿಯೂ ಆಗಿದ್ದ. ಅವನ ದರ್ಪವನ್ನ ಪರಶುರಾಮ ಅಡಗಿಸಿದ್ದ. ಅದರಂತೆ ನಿನ್ನ ದುರಹಂಕಾರವನ್ನು ಕೂಡ ನಾನು ಅಡಗಿಸ್ತೇನೆ ಎಂಬುದಾಗಿ ಕೃಷ್ಣ ಆ ಬಾಣಾಸುರನಿಗೆ ಎಚ್ಚರಿಕೆ ಕೊಟ್ಟ. ಹೀಗೆ ಅವರಿಬ್ಬರ ನಡುವೆ ಯುದ್ಧ ನಡೆಯಿತು. ಆ ಮಹಾಸಂಗ್ರಾಮವನ್ನು ನೋಡಿ ನಾರದರು ಮತ್ತೊಮ್ಮೆ ನೃತ್ಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರುದ್ರನ ಗಣಗಳೆಲ್ಲವೂ ಕೂಡ ಯುದ್ಧದ ವಿಷಯವನ್ನ ತೊರೆದು ಅಲ್ಲಿಂದ ಅವು ಮುಂದೆ ಹೋಗಿಬಿಟ್ಟವು. ಕೃಷ್ಣ ಆ ಬಳಿಕ ಬಾಣಾಸುರನನ್ನ ಸಂಹಾರ ಮಾಡುವ ಸಾಮರ್ಥ್ಯವುಳ್ಳಂತಹ ಸುದರ್ಶನ ಚಕ್ರವನ್ನ ಕೈಗೆ ತೆಗೆದುಕೊಂಡ. ಆ ಸುದರ್ಶನ ಚಕ್ರದಲ್ಲಿ ಗ್ರಹ ನಕ್ಷತ್ರಗಳ ತೇಜಸ್ಸಿತ್ತು, ಇಂದ್ರನ ತೇಜಸ್ಸು, ಅಗ್ನಿಯ ತೇಜಸ್ಸು, ಬ್ರಹ್ಮಚಾರಿಗಳ ಬಲ, ಋಷಿಗಳ ಬಲ, ಮೃಗ ಪಕ್ಷಿಗಳಲ್ಲಿರುವಂತಹ ಬಲ, ನಾಗ, ರಾಕ್ಷಸ, ಯಕ್ಷ, ಗಂಧರ್ವಾಪ್ಸರೆಯಲ್ಲಿ ಇರುವಂತಹ ಬಲ, ಇವೆಲ್ಲವೂ ಕೂಡ ಬಲ ಆ ಸುದರ್ಶನ ಚಕ್ರದಲ್ಲಿ ಕೇಂದ್ರಿತವಾಗಿತ್ತು. ಅದನ್ನು ನೋಡಿದಾಗ ರುದ್ರನಿಗೆ ಹೇಳಿದ್ದಂತೆ, ರುದ್ರನೇ,
ಬಾಣಾಸುರನ ಮೇಲೆ ಕೃಷ್ಣ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದಾನೆ. ಬಾಣಾಸುರನನ್ನ ನೀನು ರಕ್ಷಿಸು. ಹೀಗೆ ಹೇಳಿದ ಕೂಡಲೇ ಆ ಪಾರ್ವತಿಯ ಮಾತನ್ನು ಕೇಳಿ ಭಗವಂತನಾದಂಥ ಮುಖಣ್ಣ ಲಂಬಾದೇವಿಗೆ ಹೇಳಿದ. ಲಂಬಾದೇವಿ ಅಂತ ಮತ್ತೊಬ್ಬ ದೇವತೆ, ಬಾಣಾಸುರನ ರಕ್ಷಣೆಗಾಗಿ ನೀನೀಗ ಅಲ್ಲಿಗೆ ಹೋಗು. ಅಲ್ಲಿಗೆ ಹೇಳಿದ ಕೂಡಲೇ ಆ ಲಂಬಾದೇವಿ ಯೋಗದ ಬಲವನ್ನು ಆಶ್ರಯಿಸಿ ಅದೃಶ್ಯವಾಗಿ ಕೃಷ್ಣನ ಬೆಳಗ್ಗೆ ಬಂದಳು. ಕೃಷ್ಣನಿಗೆ ಮಾತ್ರ ಅವಳು ಕಾಣಿಸ್ತಿದ್ಲು. ಲಂಬಾದೇವಿ ಅದೃಶ್ಯಳಾಗಿ ವಿವಸ್ತ್ರವಾಗಿ ನಿಂತು ಬಾಣಾಸುರನನ್ನ ರಕ್ಷಣೆ ಮಾಡುವ ಕಾರಣಕ್ಕಾಗಿ ಕೃಷ್ಣನ ಎದುರಿಗೆ ಬಂದು ನಿಂತ್ಕೊಂಡ್ಬಿಟ್ಲು. ಲಂಬಾದೇವಿ ಮತ್ತೊಮ್ಮೆ ಹೀಗೆ ನಗ್ನಳಾಗಿ ಬಂದು ನಿಂತಿರುವುದನ್ನ ಆ ಕೃಷ್ಣ ಗಮನಿಸಿ ನೀನು ಕಣ್ಣನ್ನು ಕೆಂಪು ಮಾಡಿಕೊಂಡು ಬಾಣಾಸುರನ ರಕ್ಷಣೆ ಮಾಡುವುದಕ್ಕಾಗಿ ದಿಗಂಬರಳಾಗಿ ಇಲ್ಲಿ ಬಂದು ನಿಂತಿದ್ದಿ. ಆದ್ರೆ ನಾನು ಮಾತ್ರ ಬಾಣಾಸುರನನ್ನ ಈ ಕ್ಷಣದಲ್ಲಿ ಬಿಡುವಂತವನಲ್ಲ. ಈ ಕೃಷ್ಣ ಹೇಳಿದಾಗ ಆಕೆ ಹೇಳಿದಂತೆ, ಭಗವಂತನೇ, ಸಮಸ್ತ ಪ್ರಾಣಿಗಳ ಸೃಷ್ಟಿಕರ್ತ ನೀನಾಗಿದ್ದೆ, ಅದನ್ನು ನಾನು ತಿಳಿದಿದ್ದೇನೆ. ನಿನ್ನ ಮಹಿಮೆಯನ್ನ ಪೂರ್ಣವಾಗಿ ತಿಳಿದಂಥವ್ರು ಯಾರೂ ಇಲ್ಲ. ಆದ್ರೆ ಅಪ್ರತಿಮ ರಾಕ್ಷಸನಾದಂತಹ ಬಾಣಾಸುರನನ್ನ ನೀನು ಸಂಹಾರ ಮಾಡುವುದು ಉಚಿತವಲ್ಲ. ಬಾಣಾಸುರನಿಗೆ ನೀನು ಅಭಯವನ್ನು ಕೊಡು, ಯಾಕೆಂದ್ರೆ ಅವನು ನನ್ನ ಮಗನಾಗಿದ್ದಾನೆ. ಅವನ ರಕ್ಷಣೆಗಾಗಿ ನಾನು ಪ್ರಯತ್ನ ಮಾಡಲೇಬೇಕಾಗಿದೆ. ಹೀಗ ಹೇಳಿದ ಕೂಡಲೇ ಕೃಷ್ಣ ಹೇಳಿದ, ಸಹಸ್ರಬಾಹುವಾಗಿದ್ದೇನೆ ಅನ್ನೋ ಕಾರಣಕ್ಕಾಗಿ ಆತ ದರ್ಪಿಷ್ಠನಾಗಿದ್ದಾನೆ. ಹಾಗಾಗಿ ಅವನ 1000 ತೋಳುಗಳನ್ನ ನಾನೀಗ ಕತ್ತರಿಸಿ ಹಾಕಿ ಬಿಡ್ತೇನೆ. 2 ತೋಳುಗಳಂತಹ ಬಾಣಾಸುರನನ್ನ ಪಡೆದುಕೊಂಡು ನೀನು ಪುತ್ರವತಿ ಆಗ್ತೀವಿ. ಪುತ್ರನ ವಿಯೋಗ ನಿನಗೆ ಆಗೋದಿಲ್ಲ. ಹೀಗೆ ಹೇಳಿದ ಕೂಡಲೇ ಆಯ್ತು, ಹಾಗೆ ಆಗಲಿ. ಬಾಣಾಸುರ ನನಗೆ ಮಹಾದೇವನಿಂದ ಕೊಡಲ್ಪಟ್ಟಂತಹ ದತ್ತಪುತ್ರನಾಗಲಿ ಅಂತ ಅವಳು ಕೇಳ್ಕೊಂಡ್ಳು ಕೃಷ್ಣನನ್ನ. ಕಾರ್ತಿಕೇಯನ ತಾಯಿಯೇ ಆಗಿದ್ದವಳು. ಲಂಬಾದೇವಿ ಅಂದ್ರೆ ಬೇರೆ ಅಲ್ಲ, ಕಾರ್ತಿಕೇಯನ ತಾಯಿಯೇ ಆಗಿದ್ದು ಪಾರ್ವತಿ ದೇವಿಯ ಒಂದು ಅಂಶವೇ ಅವಳಾಗಿದ್ದಳು. ಬಾಣಾಸುರನಿಗೆ ಅವಳು ಹೇಳಿದ್ಲು, ಬಾಣಾಸುರನೇ, ನಿನ್ನ ಯುದ್ಧ ಕೃಷ್ಣನ ಜೊತೆಗೆ ಮುಂದುವರಿಯಲಿ ಎಂಬುದಾಗಿ ಹೇಳಿ ಆಕೆ ಅದೃಷ್ಟಳಾದಳು. ಮುಂದೆ ಕೃಷ್ಣ ಬಾಣಾಸುರನ ಜೊತೆ ಯುದ್ಧವನ್ನು ಮುಂದುವರಿಸಿ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡಿ ಅವನ ಎಲ್ಲ ಬಾಹುಗಳನ್ನು ಕತ್ತರಿಸಿದ. ಕೋಟವಿ ದೇವಿಯ ಮೇಲೆ ತನ್ನ ದೃಷ್ಟಿ ಬೀಳದಂತೆ ಸುದರ್ಶನ ಚಕ್ರವನ್ನು ಪ್ರಯೋಗ ಮಾಡುವಾಗ ತನ್ನ 2 ಕಣ್ಣುಗಳನ್ನು ಆತ ಮುಚ್ಚಿಕೊಂಡಿದ್ದ. ಆ ಸುದರ್ಶನ ಚಕ್ರದಿಂದ ಅವನ ತೋಳುಗಳೆಲ್ಲ ಎಲ್ಲವನ್ನೂ ಕೂಡ ಕತ್ತರಿಸಿದ. ಕೊಳ್ಳಿಯಂತೆ ಆ ಸುದರ್ಶನ ಚಕ್ರ ರಣಾಂಗಣದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿತು. ಯಾರ ಕಣ್ಣಿಗೂ ಕಾಣಿಸ್ತಾನೆ ಇರಲಿಲ್ಲ. ಬಾಣಾಸುರನ ಎಲ್ಲ ತೋಳುಗಳನ್ನು ಕತ್ತರಿಸಿ ಅವನನ್ನು ದ್ವಿಬಾಹುವನ್ನಾಗಿ ಮಾಡಿ ಕೃಷ್ಣನ ಕೈಗೆ ಅದು ಬಂದು ಸೇರಿತು. ಭಾಗವತ ಹೇಳುವಂತೆ ಅದು ಆತನ ಚತುರ್ಬಾಹುವನ್ನಾಗಿ ಮಾಡಿತು. ಹರಿವಂಶ ಹೇಳುವಂತೆ ಅದು ದ್ವಿಬಾಹುವನ್ನಾಗಿ ಮಾಡಿ ಕೃಷ್ಣನ ಕೈಗೆ ಬಂದು ಸೇರಿತ್ತು ಎಂಬುದಾಗಿ ನಾವು ನೋಡಿದ್ವಿ. ಒಮ್ಮೆ ಒಂದು ಕಡೆ ದ್ವಿಬಾಹು ಅಂತಿದೆ, ಮತ್ತೊಂದು ಕಡೆ ಚತುರ್ಬಾಹು ಅಂತಿದೆ. ಹೀಗೆ ಹರಿವಂಶ ಮತ್ತು ಬಾಣಾಸುರಗಳಲ್ಲಿ, ಹರಿವಂಶ ಮತ್ತು ಭಾಗವತಗಳಲ್ಲಿ ವ್ಯತ್ಯಾಸ ಇದೆ. ಸತ್ಯಧರ್ಮರು ಚತುರ್ಭುಜ ಅನ್ನುವಂಥ ಭಾಗವತದ ವ್ಯಾಖ್ಯಾನವನ್ನು ಎತ್ತಿ ಹಿಡಿದಿದ್ದಾರೆ. ದ್ವಿಭುಜ ಅಂದ್ರೆ ಒಂದು ಪಾರ್ಶ್ವದಲ್ಲಿ ದ್ವಿಭುಜ, ಮತ್ತೊಂದು ಪಾರ್ಶ್ವದಲ್ಲಿ ದ್ವಿಭುಜ. ಹೀಗಾಗಿ ಚತುರ್ಭುಜನೇ ಆಗಿದ್ದ ಬಾಣಾಸುರ. ಹಾಗಾಗಿ ಬಾಣಾಸುರನನ್ನು ಚತುರ್ಭುಜನನ್ನಾಗಿ ಮಾಡಿ ಸುದರ್ಶನ ಚಕ್ರ ಹಿಂತಿರುಗಿತು ಅಂತ ಈ ರೀತಿಯಾಗಿ ಸತ್ಯಧರ್ಮರು ಭಾಗವತದಲ್ಲಿ ಅದರ ವ್ಯತ್ಯಾಸವನ್ನು ಹೇಳಿದ್ದಾರೆ. ಹೀಗೆ ಕೃಷ್ಣ ಸಹಸ್ರಬಾಹುವಾದಂತಹ ಬಾಣಾಸುರನನ್ನ ಚತುರ್ಭುಜನನ್ನಾಗಿ ಉಳಿಸಿ ಆತನ ಸರ್ಪವನ್ನ ಮರ್ದನ ಮಾಡಿ ಆತನನ್ನ ಪರಾಭೂತನನ್ನಾಗಿ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ. ಹರಿವಂಶದ ಆ ವಿಷ್ಣು ಪರ್ವದ 126ನೇ ಅಧ್ಯಾಯ ಇನ್ನೂ ಕೂಡ ಮುಂದುವರೆದಿದೆ.